ತೋರಿಸ್ತೀನಿ, ತಪ್ಪುಗಳನ್ನು ನಾನು ತಿದ್ದುತ್ತೀನಿ. ನೋಡಿ, ಇದು ಹಲಾಸನವನ್ನು ನೀವು ಮಾಡುವಾಗ ದೇಹ ಸಂಪೂರ್ಣವಾಗಿ ದೇಹ ಪೂರ್ಣ ಈ ಥರ 90 ಡಿಗ್ರಿ ಇರಬೇಕು. ಕ್ಲಾಪ್ಸ್, all of you claps. Claps. ಕಲಾಸನ, ಇದು ಕಾಲಾಸನ, ಸರ್ವಾಂಗಾಸನ. ಇದು ಸರ್ವಾಂಗಾಸನ ಅಂತ ಬಿಟ್ಟು ಕರೀತಾರೆ. ಸರ್ವಾಂಗಾಸನ. ಇವೆರಡೂ ಆಗಿದ ಮೇಲೆ ಈಗ ವೃಶ್ಚಿಕಾಸನವನ್ನು ಈಗ ವೃಶ್ಚಿಕಾಸನ ಪ್ರಾರಂಭ ಆಗ್ತದೆ. ಆಲ್ ಆಫ್ ಯು ಕ್ಲಾಪ್ಸ್. ವೃಶ್ಚಿಕಾಸನ. ಸೊ ಇದು ಸ್ವಲ್ಪ ಟಫೆಸ್ಟ್ ಆಸನ ಅಂತ ಬಿಟ್ಟು ಕರೀತಾರೆ ಇದನ್ನು. 1 2 3 ಕ್ಲಾಪ್ಸ್ ಹಾಕಿ. ಇದಾದ್ಮೇಲೆ ನೆಕ್ಸ್ಟ್ ಗೋಸ್ ಟು ಶಶಾಂಕಾಸನ. ಶಶಾಂಕಾಸನ, ಶಶಾಂಕಾಸನ ಅಂತ ಬಿಟ್ಟು ಕರೀತಾರೆ. ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಕೊಡು. ಈ ಆಸನವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೈಂಡು ಕಾನ್ಸಂಟ್ರೇಷನ್ ಇರಬೇಕು, ನಿಮ್ಗೆ ಚುರುಕಾಗಬೇಕು ಬ್ರೈನ್ ಅಂತಂತಂದರೆ ಈ ಆಸನವನ್ನು ಈಗ ಸಾರು ಮಾಡ್ತಿದ್ದಾರಲ್ಲ. ನೆಕ್ಸ್ಟು ಶೀರ್ಷಾಸನ ಅಂತ ಬಿಟ್ಟು ಕರೀತಾರೆ ಇದನ್ನು. ಶೀರ್ಷಾಸನವನ್ನು ಮಾಡ್ತಾರೆ. ಜಸ್ಟ್ ಅಬ್ಸರ್ವೇಷನ್ ಮಾಡಿ. ಸೊ ಯಾರಿಗೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ನಾನು ಓದೋದು ನೆನಪಿಲ್ಲ ಅಂತ ಬಿಟ್ಟು ಅಂತಿರ್ತಿರಲ್ಲ, ಸೊ ದಿಸ್ ಯೋಗ ಭಂಗಿ ಈಸ್ ಗುಡ್. ಶೀರ್ಷಾಸನ ಅಂತ ಬಿಟ್ಟು ಕರೀತಾರೆ. 1 2 3 ಕ್ಲಾಪ್ಸ್. 1 2 3 ಕ್ಲಾಪ್ಸ್. 1 2 3 ಕ್ಲಾಪ್ಸ್. ಆಲ್ ಆಫ್ ಯು 1 2 3 ಕ್ಲಾಪ್ಸ್. ಸುಮ್ಮನೆ ಕೂತಿಲ್ಲ. 1 2 3 ಕ್ಲಾಪ್ಸ್ ನೀಟಾಗಿ ಬರಬೇಕು. ಶೀರ್ಷಾಸನ ಮತ್ತು ಭಂಗಿಗಳು, ಅದರಲ್ಲೇ ವಿವಿಧ ಭಂಗಿಗಳು ಇವು. ಇದು ದೀಪಾಸನ ಅಂತ ಬಿಟ್ಟು ಕರೀತಾರೆ. ಓಕೆ, ಆಲ್ ಆಫ್ ಯು ಕ್ಲಾಪ್ಸ್. ಶೀರ್ಷಾಸನದಲ್ಲಿರುವಂಥ ಮತ್ತೊಂದು ಅದಕ್ಕೆ ಸಬ್ ಆಲ್ಟರ್ನೇಟ್ ಭಂಗಿ ಇದು. ಕೊನೆಯ ಹಂತ, ಶೀರ್ಷಾಸನದ ಕೊನೆಯ ಹಂತ. ಓಕೆ, 1 2 3 ಕ್ಲಾಪ್ಸ್. ಮೇಲೆ ಹೇಳಬಾರ್ದು, ಸಿದ್ದರಾಮೇಶ್ವರ. ಈಗ ನೀವೆಲ್ಲ ನೋಡಿದ್ರಲ್ಲ, ಈ ರೀತಿಯಲ್ಲಿರ್ತಕ್ಕಂಥ ಅದರಲ್ಲಿ ನೀವು ಶೀರ್ಷಾಸನವನ್ನು ಅಭ್ಯಾಸ ಮಾಡಬಹುದು. ಈ ಶೀರ್ಷಾಸನ ಅನ್ನುವಂಥದ್ದು ನಮ್ಮ ಒಂದು ಬ್ರೈನನ್ನು, ಅದು ಬ್ರೈನಿಗೆ ಯಥೇಚ್ಛವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ, ಅದು ವಿದ್ಯಾರ್ಥಿಗಳು ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗಲಿಕ್ಕೆ ಈ ಒಂದು ಶೀರ್ಷಾಸನ, ಇದಕ್ಕೆ ನಾವು ಕಿಂಗ್ ಆಫ್ ದಿ ಆಸನ ಅಂತ ಕರಿತೇವೆ. ಏನಂತ ಕರಿತೇವೆ? ಕಿಂಗ್ ಆಫ್ ದಿ ಆಸನ ಇಸ್ ದಿ ಶೀರ್ಷಾಸನ. ಕ್ವೀನ್ ಆಫ್ ದಿ ಆಸನ ಯಾವುದು? ಸರ್ವಾಂಗಾಸನ. ಸರ್ವಾಂಗಾಸನವನ್ನು ನಾವು ಕ್ವೀನ್ ಆಫ್ ದಿ ಆಸನ ಅಂತ ಕರಿತೇವೆ. ಇದಿಷ್ಟು ಇವತ್ತು ನಾವು ಯೋಗಥಾನ್ನಲ್ಲಿ ನೀವೆಲ್ಲರೂ ಕೂಡ ಸೇರಿ ಅಭ್ಯಾಸವನ್ನು ಮಾಡಿದ್ದೀವಿ. ಯೋಗ ನಿರಂತರವಾಗಲಿ, ಯೋಗ ಒಂದು ಜೀವನದ ಭಾಗವಾಗಲಿ. ಆರೋಗ್ಯ ಎಲ್ಲಿರ್ತದೆ ಅಂದರೆ ಯೋಗಾಭ್ಯಾಸ ಮಾಡ್ತಕ್ಕಂಥ ಯೋಗಿಗಳಲ್ಲಿ ಆರೋಗ್ಯ ಇರ್ತದೆ. ಈ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ಏನು ಬೇಕು? ಮೈಂಡ್ ಕಾನ್ಸಂಟ್ರೇಷನ್ ಬೇಕು. ಆ ಮೈಂಡ್ ಕಾನ್ಸಂಟ್ರೇಷನ್ಗೆ ಧ್ಯಾನ ಮಾಡಿ, ಈ ರೀತಿ ಶೀರ್ಷಾಸನ ಮಾಡಿ ಒಳ್ಳೆಯ ಒಂದು ಮಾನಸಿಕ ಆರೋಗ್ಯ ನಿಮ್ಮದು ಆಗಿರುತ್ತದೆ. ಓಕೆ, ಹಾಂ ಸರ್. ಈ ದಿವಸ ಈ ಒಂದು ಯೋಗಾಥಾನ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೆ ಎಲ್ಲ ನಮ್ಮ ಶಿಕ್ಷಕ ಸಿಬ್ಬಂದಿಗಳ ಒಂದು ಸಹಕಾರ ಅತ್ಯುತ್ತಮವಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ನೀವು ಮಕ್ಕಳೆಲ್ಲರೂ ಕೂಡ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮಗೆಲ್ಲ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಪತಂಜಲಿ ಮುನಿಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜೋರಾದ ಚಪ್ಪಳೆ ಮೂಲಕವಾಗಿ ನಾವು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಾನು
ನನ್ನ ಒಂದು ಯೋಗ ಕ್ಲಾಸನ್ನು ಮುಕ್ತಾಯಗೊಳಿಸ್ತೇನೆ. ಈಗ ಯೋಗ ಕ್ಲಾಸ್, ಮುದ್ರಾ ಕ್ಲಾಸ್ ಗೊತ್ತಿ ನೆನಪಿದೆಯಲ್ಲ, ಅವು ಮೂರನ್ನು ಮಾಡ್ತಾ ಹೋಗ್ಬೇಕು. ಯೋಗ ಕ್ಲಾಸ್ ಅಂತ ಹೇಳಿದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ. ಮುದ್ರಾ ಕ್ಲಾಸ್ನಲ್ಲಿ ಚಿನ್ಮುದ್ರ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಫಸ್ಟು ವೆಲ್ಕಮ್ ಕ್ಲಾಸ್, ಆಮೇಲೆ ಯೋಗ ಮತ್ತು ಮುದ್ರಾ ಕ್ಲಾಸ್. ಸರ್ ಒಂದು ಹೇಳ್ತೀನಿ ಸರ್, ಒಂದಿಬ್ಬರು ಸರ್ ಕೇಳ್ತಾರೆ. ಓಕೆ ರೆಡಿ? ವೆಲ್ಕಮ್ ಕ್ಲಾಸ್, ಗೋ. 1 2 3 ವೆಲ್ಕಮ್. 1 2 3 ಸ್ವಾಗತ್. 1 2 3 ಶುಕ್ರಿಯಾ. ಯೋಗ ಕ್ಲಾಸ್, ಗೋ. ಯೋಗ, ಧ್ಯಾನ, ಪ್ರಾಣಾಯಾಮ. ಮುದ್ರಾ ಕ್ಲಾಸ್, ಗೋ. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಓಕೆ ರಿಲ್ಯಾಕ್ಸ್. ಇದು ಯೋಗ ಕ್ಲಾಸಿಗೆ ಬಂದಂಥವ್ರಿಗೆ ಚಪ್ಪಳೆ ತಟ್ಟೋದು ಕೂಡ ಯೋಗ ಮುದ್ರೆಗಳನ್ನು ನಾವು ಇದು ನೋಡಿ, ಚಪ್ಪಳೆ ತಟ್ಟೋದ್ರಿಂದ ನಮ್ಮ ಹೃದಯ ಆರೋಗ್ಯವಾಗಿರುತ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ನಿರಂತರವಾಗಿ ಆರೋಗ್ಯವನ್ನು ಹೊಂದಿರಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಈ ಒಂದು ಯೋಗಾಥಾನ್ ಸ್ಪರ್ಧೆಯ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಅದು ಯಥೇಚ್ಛವಾಗಿ ನಮ್ಮ ಯುವಕರಿಗೆ ಇವತ್ತು ಯೋಗಾಥಾನಿನ ಒಂದು ಲಾಭ ಸಿಗಲಿ ಅಂತ ಒಂದು ಶುಭ ಕೋರಿ ಇಲ್ಲಿಗೆ ಈ ಒಂದು ಯೋಗ ತರಗತಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪತಾಂಜಲಿ.